ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಹುಣ್ಣಿಮೆ ಪ್ಲಸ್ ಚಂದ್ರಗ್ರಹಣ ಇದೆ 25ನೇ ತಾರೀಕು. ಹುಣ್ಣಿಮೆ 24ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಸೋಮವಾರ ಮಧ್ಯಾಹ್ನ ತನಕ ಇರ್ತದೆ. ಇದು ಟೈಮ್ಲೆಸ್ ರೀಡಿಂಗ್. ನೀವು ಯಾವಾಗ ನೋಡಿದ್ರೆ ನಿಮಗೆ ರೆಸನೇಟ್ ಆಗಿರ್ತದೆ. ಚಂದ್ರಗ್ರಹಣ ಸೋಮವಾರ ಇರ್ತದೆ. ಚಂದ್ರಗ್ರಹಣ ಪ್ಲಸ್ ಹುಣ್ಣಿಮೆ ನಿಮಗೆ ಡಿವೈನ್ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಡಿವೈನ್ ಕಡೆಯಿಂದ ಮೆಸೇಜ್ ಸಿಗುತ್ತಿದ್ದೇನೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಡಿವೈನ್ ಮೆಸೇಜ್ ಚಂದ್ರಗ್ರಹಣ ಪ್ಲಸ್ ಹೋಳಿ ಹುಣ್ಣಿಮೆ. ಸವರೆಂಟಿ, ಪ್ರೊಟೆಕ್ಷನ್, ನರಿಶ್ಮೆಂಟ್. ಈ ಚಂದ್ರಗ್ರಹಣ ಮತ್ತು ಹೋಳಿ ಹುಣ್ಣಿಮೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನು ಅಂತ ಹೇಳಿದರೆ, ಈಗ ನಿಮ್ಮನ್ನು ನೀವು ನರಿಶ್ಮೆಂಟ್ ಮಾಡುವಂಥ ಟೈಮ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವೀಗ ಅಂದರೆ ನೀವು ತುಂಬ ನೋವಲ್ಲಿರ್ಬೋದು, ಅಥವಾ ತುಂಬ ವರ್ಕ್ ಮಾಡಿ ಸುಸ್ತಾಗಿರ್ಬೋದು, ಏನೋ ಅಂದರೆ ಎಲ್ಲ ಕಳ್ಕೊಂಡೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಅಂದರೆ ನನಗೆ ಯಾರು ಇಲ್ಲ ಅಂಥೇಳಿ ನೀವು ಭಾವನೆಯಲ್ಲಿರ್ಬೋದು. ಅಥವಾ ನಿಮಗೆ ತುಂಬ ಕೆಲವೊಮ್ಮೆ ಇನ್ನೊಬ್ಬರನ್ನು ನೋಡಿ ಅಸೂಯೆ, ಇನ್ನೊಬ್ಬರ ಜೀವನ ನೋಡಿ ನಿಮಗೆ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚಿರ್ಬೋದು. ಸೊ ಅವೆಲ್ಲವನ್ನು ರಿಲೀಸ್ ಮಾಡಿ ನಿಮ್ಮನ್ನು ನೀವು ನರಿಶ್ಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಬಾಡಿ, ಮೈಂಡ್ ಆ್ಯಂಡ್ ಸ್ಪಿರಿಟ್ ಎರಡನ್ನು, ಅಂದರೆ ದೇವರ ಜೊತೆ ನೀವು ದೇವರ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವ ರೀತಿ ಅಂತ ಹೇಳಿದರೆ, ನಿಮಗೊಂದು ಹೈಯರ್ ಸೆಲ್ಫ್ ಮೇಲಿಂದ, ಅಂದರೆ ದೇವರು ಯೂನಿವರ್ಸ್ ಅಂತ ಏನಿದ್ದಾರೆ ಇವರು ನಿಮಗೆ ಮೇಲಿಂದ ಒಂದು ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ನಿಮಗೆ. ಅಂದರೆ ವಿತ್ ಲವ್ ನಿಮಗೆ ಪ್ರೀತಿಯಿಂದ ದೇವರು ನಿಮಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಯಾಕಂದರೆ ನೀವೆಲ್ಲರೂ ದೇವರ ಆತ್ಮಗಳೇ, ಡಿವೈನ್ ಸೋಲ್ಸು. ಸೊ ಇಲ್ಲಿ ದೇವರು ನಿಮಗೆ ಪ್ರೀತಿಯಿಂದ ನಿಮಗೆ ರಕ್ಷಣೆ ಕೊಡ್ತಿದ್ದಾರೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಹೈಯರ್ ಸೆಲ್ಫ್ ನಿಮ್ಮನ್ನು ಬಂದು. ಸೊ ಈಗ ನೀವು ಆ್ಯಕ್ಟ್ ಮಾಡುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾರೆ. ಒಂದು ಪವರ್ಫುಲ್ ಆ್ಯಕ್ಟ್ ತಗೊಳ್ಳುವಂಥ ಟೈಮ್ ಬರ್ತಾ ಇದೆ. ಅಂದರೆ ನಿಮ್ಮಲ್ಲಿ ಏನು ಪವರ್ ಇದೆಯಾ, ಅಥವಾ ಏನು ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆಯಾ, ಅದೆಲ್ಲವನ್ನು ಜನಗಳಿಗೆ ಕೊಡುವಂಥ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಇಲ್ಲಿ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಏನು ಪವರ್ ಇದೆಯಾ ಅದನ್ನು ನರಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು ಪವರ್ಫುಲ್ ಆ್ಯಕ್ಷನ್ ಬರಬೇಕಾದ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ನಿಮಗೆ ಇಲ್ಲಿ ಯೂನಿವರ್ಸ್. ಸರೆಂಡರ್ ಟು ದ ಡಿವೈನ್. ಈಗ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿರ್ಬೋದು ಅಥವಾ ಏನೇ ಇದ್ದಿರ್ಬೋದು. ಸೊ ಎಲ್ಲವನ್ನು ಡಿವೈನ್ಗೆ ಸರೆಂಡರ್ ಮಾಡಿ ಅಂತ ಹೇಳ್ತಾರೆ. ದ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್. ಅಂದರೆ ಒಂದು ಟಫ್ ಸೈಕಲ್ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿರ್ಬೋದು. ಸೊ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಾ ಇದೆ. ಸೊ ನೀವು ತುಂಬ ಈಗ ಟಯರ್ಡ್ ಅಂತ ಅನಿಸ್ತಿರ್ಬೋದು, ಬರ್ಡನ್ ಅಂತ ಅನಿಸ್ತಿರ್ಬೋದು ನಿಮಗೆ. ಸೊ ನಿಮಗೆ ಹೈಯರ್ ಸೆಲ್ಫ್ ಮೇಲಿಂದ ಒಂದು ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ನಿಮಗೆ ಲಕ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನ್ಯೂ ಮೂನ್ ನಿಮಗೆ ಲಕ್ ಬರ್ತಾ ಇದೆ, ಜೊತೆ ಫುಲ್ ಮೂನ್ ಬಂದಿದೆ. ಮೋಸ್ಟ್ಲಿ ಇನ್ನೊಂದು ನ್ಯೂ ಮೂನಿಂದ ಫುಲ್ ಮೂನ್ ಇರ್ಬೋದು ಕೆಲವರಿಗೆ. ಕನ್ಕ್ಲೂಷನ್, ನೀವು ಏನಾದರೂ ಒಂದು ಈಗ ನೀವೇನೋ ಡಿಸಿಷನ್ ತಗೊಳ್ಳಿಗೆ ಈಗ ನೋಡ್ತಿರ್ಬೋದು, ಅಥವಾ ಏನಾದರೂ ಒಂದು ಮಾಡಬೇಕಂತ ಅನಿಸ್ತಿರ್ಬೋದು. ಅದೆಲ್ಲ ಈಗ ರೀಚ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದರೆ ನೀವು ಡಿಸಿಷನ್ ತಗೊಳ್ಳುವಂಥ, ಈಗ ಆ್ಯಕ್ಷನ್ ತಗೊಳ್ಳುವಂಥ ಟೈಮ್ ಬರ್ತಾ ಇದೆ ಅಂತೇಳಿ ನಿಮಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಲಕ್ ನಿಮ್ಮ ಕಡೆ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನ್ಯೂ ಮೂನ್ ಪ್ಲಸ್ ಫುಲ್ ಮೂನ್ ಬಂದಿದೆ. ನೆಕ್ಸ್ಟ್ ನ್ಯೂ ಮೂನಿಂದ ಫುಲ್ ಮೂನ್ ಇರ್ಬೋದು. ಇದು ಡಿವೈನ್ ಮೆಸೇಜ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.